ಜೈ ಗುರುದೇವ್, ನಮಸ್ತೆ. ಈಶಾ ಕಲ್ಪತರು ಹೀಲಿ ಗ್ರೂಪ್ನ ಎಲ್ಲ ಮೆಂಬರ್ಸಿಗೂ ಕೂಡ ವಿಶೇಷವಾದ ಇನ್ನರ್ ಸರ್ಕಲ್ ಕಾಲ್ಗೆ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಅಪಾರ್ಟ್ ಫ್ರಮ್ ಹೀಲಿ. ಸೊ ಹೀಲಿಯ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತಾ ಇರ್ತೇವೆ. ಆ್ಯಂಡ್ ಕಳೆದ 2 ವಾರದ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಶೇರ್ ಮಾಡಿದ್ದೆ. ಇನ್ನು ಮುಂದೆ ಹೀಲಿಯ ಬಗ್ಗೆ ನಿಮ್ಮ ಏನು ಪ್ರಶ್ನೆಗಳಿರುತ್ತೆ ಅದಕ್ಕೆ ಮಾತ್ರ ನಾನು ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೇವೆ ಅಂತ. ಆದರೆ ಇವತ್ತು ಒಂದು ವಿಶೇಷವಾದ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಹೀಲಿ ಏನಿದೆ ತುಂಬ ಏನು ಅಮೇಝಿಂಗ್ ಮತ್ತು ಡಿವೈನ್ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು. ಸೊ ಹೀಲಿಯನ್ನು ನಾವು ಉಪಯೋಗಿಸೋದ್ರಿಂದ ಏನು ನಮಗೆ ಪ್ರಯೋಜನ ಆಗ್ತಾಯಿದೆ, ಇದರ ಹಿಂದೆ ಇರುವಂಥ ಶ್ರಮ ಮತ್ತು ಸಂಶೋಧನೆಗಳು. ಸೊ ಏನು ರಿಸರ್ಚ್ಗಳನ್ನು ಮಾಡಿದ್ದಾರೆ, ಫ್ರೀಕ್ವೆನ್ಸಿಗಳನ್ನು ಸೆಟ್ ಮಾಡಿದ್ದಾರೆ. ಅದರಲ್ಲಿ ತುಂಬ ಪ್ರಮುಖವಾಗಿರುವಂಥದ್ದು ಕೊಹರೆನ್ಸ್ನ ಒಂದು ವಿಶೇಷತೆ. ಸೊ ಮಾರ್ಕಸ್ ಶಿಮಿಕೆ ಅವರ ಫೇವ್ರೆಟ್ ಪ್ರೋಗ್ರಾಮ್ ಅಂತಲೇ ಹೇಳ್ತಾರೆ. ಅವರು ಯಾವುದೇ ಸಭೆ ಸಮಾರಂಭಗಳಿಗೆ ಬಂದಾಗ, ಇವನ್ ಲಾಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಾದ ಇವೆಂಟಲ್ಲಿ ಅವರು ಭಾಗವಹಿಸಿದಾಗಲೂ ಕೂಡ ಅವರು ಕೊಹರೆನ್ಸ್ ಪ್ರೋಗ್ರಾಮನ್ನೇ ನಾನು ಈಗ ರನ್ ಮಾಡ್ತಾ ಇದ್ದೇನೆ ಅಂತ ಅವರ ಹೀಲಿಯನ್ನು ಹಾಕ್ಕೊಂಡಾಗ ಸ್ಪೀಚ್ಗಿಂತ ಮೊದಲು ಅವರು ಹೇಳಿದರು. ಸೊ ಯಾಕೆ ಇಷ್ಟು ಇಂಪಾರ್ಟೆನ್ಸನ್ನು ಕೊಡ್ತಾರೆ ಅಲ್ವಾ? ಅಷ್ಟು ಕೊಹರೆನ್ಸ್ ಅಂತ ಹೇಳಿದರೆ ಸಿಂಪಲ್ಲಾಗಿ ನಮ್ಮ ಕನ್ನಡದಲ್ಲಿ ಹೇಳೋದಾದರೆ ಸಮನ್ವಯ ಅಂತ ಹೇಳ್ಬೋದು. ಸೊ ಈ ಸಮನ್ವಯದ ಅವಶ್ಯಕತೆ ಏನಿದೆ, ಯಾಕೆ ಬೇಕು ಅಂತ ಹೇಳಿ. ಸೊ ನಮ್ಮ ಅಸ್ತಿತ್ವ ಈ ಭೂಮಿ ಮೇಲೆ ಏನು ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ಅಥವಾ ಬೇರೆ ಬೇರೆ ರೂಪದಲ್ಲಿಯೂ ಹುಟ್ಟಿರ್ಬೋದು, ಮುಂದೆ ಹುಟ್ಟಬೋದು. ಸೊ ಈ ಎಲ್ಲ ಅಸ್ತಿತ್ವಗಳು ಜೀವರಾಶಿಗಳಿಗೆ ಮೂಲ ಆಗಿರುವಂಥ ಈ ಒಂದು ಏನು ಭೂಮಿ ಇದೆ. ಸೊ ಇಲ್ಲಿ ನಮಗೆ ತುಂಬ ಹತ್ತಿರವಾಗಿದ್ದಂಥದ್ದು ಪ್ರಕೃತಿ. ಸೊ ಪ್ರಕೃತಿಯೊಂದಿಗಿನ ನಮ್ಮ ಸಂಬಂಧ ಎಷ್ಟು ಉತ್ತಮವಾಗಿರುತ್ತೋ, ಸೊ ನಮ್ಮ ಜೀವನ ಕೂಡ ಅಷ್ಟೇ ಸುಂದರವಾಗಿರುತ್ತೆ. ಸೊ ಇದಕ್ಕೆ ಹಲವಾರು ನಿದರ್ಶನಗಳಿದೆ ಮತ್ತು ಅವುಗಳ ಪ್ರತಿದಿನ ಸಂಶೋಧನೆಗಳು ಕೂಡ ಆಗ್ತಾ ಇರುತ್ತೆ. ಕೆಲವು ಸಲ ನಾವು ಹೇಳ್ಬೋದು, ನಮಗೆ ಹತ್ತಿರ ಆಗಲಿಕ್ಕೆ ಸಾಧ್ಯವಾಗದೇ ಇರುವಂಥ ವಾತಾವರಣದಲ್ಲಿ ನಾವಿದ್ದೇವೆ, ಆಗ ಏನು ಮಾಡೋದು ಅಂತ ಅಲ್ವಾ? ಸೊ ಪ್ರಕೃತಿಯೊಂದಿಗೆ ಸಮನ್ವಯ ಕಾಪಾಡಿಕೊಳ್ಳೋದು ಅಂತ ಹೇಳಿದರೆ, ಸೊ ಕಾಡಿನ ಮಧ್ಯೆ ಹೋಗಿ ಜೀವಿಸೋದು ಒಂದು ಅರ್ಥ ಮಾತ್ರ ಕೊಡೋದಿಲ್ಲ. ನಾವು ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೆ, ಪರಿಸರ ಸಂರಕ್ಷಣೆಯ ಕಾಳಜಿಯನ್ನು ಮಾಡುವಂಥದ್ದಾಗಿರ್ಬೋದು, ಮಾಲಿನ್ಯವನ್ನು ಆಗದಿದ್ದಾಗೆ ತಡೆಗಟ್ಟುವಂಥದ್ದು. ಸೊ ಸಣ್ಣ ಸಣ್ಣ ವಿಚಾರಗಳು ನಾವು ಪಾಲನೆ ಮಾಡೋದ್ರಲ್ಲಿ ಕೂಡ ನಾವು ಪ್ರಕೃತಿಯನ್ನು ಉಳಿಸಲಿಕ್ಕೆ ಸಹಾಯವನ್ನು ಮಾಡ್ಬೋದು. ಉದಾಹರಣೆಗೆ ಪ್ಲಾಸ್ಟಿಕ್ ಬಳಕೆಯ ನಿಷೇಧ ಮಾಡುವಂಥದ್ದು, ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡುವಂಥದ್ದು. ಸೊ ಆಕ್ಸಿಜನ್ನ ಒಂದು ಪ್ರಮಾಣವನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ. ಸೊ ನಾಗರಿಕತೆಯ ಒಂದು ಹೆಸರಿನಲ್ಲಿ, ನಗರೀಕರಣದ ಹೆಸರಿನಲ್ಲಿ ನಾವೇನು ವಿನಾಶವನ್ನು ಮಾಡ್ತಾ ಇದ್ದೇವೆ, ಅದರ ಎಫೆಕ್ಟನ್ನು ಕೂಡ ಅನುಭವಿಸ್ತಾ ಇದ್ದೇವೆ. ಗ್ಲೋಬಲ್ ವಾರ್ಮಿಂಗ್ ಒಂದು ಎಫೆಕ್ಟನ್ನು ಸೊ ಬೇಸಿಗೆಯಲ್ಲಿ ಎಲ್ಲರೂ ಕೂಡ ಅನುಭವಿಸಿದ್ದೇವೆ. ಸೊ ಈಗಲೂ ಕೂಡ ಮಳೆಗೋಸ್ಕರ ನಾವೇನು ಹಪಾಹಪಿಸ್ತಾ ಇದ್ದೇವೆ. ಈ ಎಲ್ಲ ವಿಷಯಗಳಲ್ಲಿ ನಮ್ಮ ಕೈಲಾದಷ್ಟು ಕೊಡುಗೆಗಳನ್ನು ನಾವು ಕೂಡ ಕೊಡ್ಬೋದು. ನಮ್ಮ ಮನೆಯ ವಾತಾವರಣದಲ್ಲಿ ದೊಡ್ಡ ಮರವನ್ನು ಬೆಳೆಸಲಿಕ್ಕೆ ಸಾಧ್ಯವಾಗದಿದ್ದರೂ ಅಟ್ಲೀಸ್ಟ್ ಸಣ್ಣ ಸಸ್ಯಗಳನ್ನು ಬೆಳೆಸುವಂಥದ್ದು, ಸಾರ್ವಜನಿಕ ಪ್ರದೇಶಗಳಲ್ಲಿ ಗಿಡಗಳನ್ನು ನೆಡ್ಬೋದು, ಬಯಲು ಇದ್ದಂಥ ಪ್ರದೇಶಗಳಲ್ಲಿ ಗಿಡಗಳನ್ನು ನೆಡೋದು, ಅಟ್ಲೀಸ್ಟ್ ಅವುಗಳ ಆರೈಕೆಯನ್ನು ಮಾಡೋದು. ನಿಮಗೆ ಗೊತ್ತಾ, ಗಿಡಗಳು ಕೂಡ ನಮ್ಮ ಭಾವನೆಗಳಿಗೆ ಸ್ಪಂದಿಸುತ್ತವೆ ಅಂತ. ಆ ಸ್ಪಂದಿಸುವ ಕಾರಣದಿಂದಾಗಿಯೇ ಹೀಲಿಯಲ್ಲಿ ಕೂಡ ಪ್ಲಾಂಟ್ಸ್ ಒಂದು ಫ್ರೀಕ್ವೆನ್ಸಿಗಳನ್ನು ಅಡ್ಜಸ್ಟ್ ಮಾಡಿದ್ದಾರೆ, ಪೆಟ್ ಆ್ಯಂಡ್ ಪ್ಲಾಂಟ್ಸಿಗೆ ಅಂತ. ಸೊ ಈ ಒಂದು ಎಕ್ಸ್ಪೆರಿಮೆಂಟನ್ನು ಕೂಡ ನಾನು ಮಾಡಿದ್ದೇನೆ ವಿಶೇಷವಾಗಿ. ಸೊ ಗಿಡಗಳು ಬಾಡಿದ ಸಮಯದಲ್ಲಿ ಕ್ಲೈಂಟ್ ಲೀಸ್ಟಲ್ಲಿ ಪ್ಲ್ಯಾಂಟನ್ನು ಆ್ಯಡ್ ಮಾಡಿ ಅದಕ್ಕೆ ಹೀಲಿಂಗನ್ನು ಮಾಡಿದಾಗ ಅದು ಚೆನ್ನಾಗಿ ಬೆಳೆದಿರುವಂಥದ್ದು. ಸೊ ನನ್ನ ಒಂದು ವರ್ಕ್ ಪ್ಲೇಸಲ್ಲಿ ಕೂಡ ನಾನು ಕೆಲವು ಸಣ್ಣ ಸಣ್ಣ ಸಸ್ಯಗಳನ್ನು ಇಟ್ಕೊಳ್ತೇನೆ. ಸೊ ಅದೆಷ್ಟು ಲವ್ಲಿ ಆಗಿರುತ್ತೆ, ಅದನ್ನು ಮುಟ್ಟಿದಾಗ, ಒಂದು ನೀವು ಗಿಡವನ್ನು ಬೆಳೆಸಿದಾಗ, ಅದು ತುಂಬ ಅದನ್ನು ಟಚ್ ಮಾಡಿದಾಗ, ಸೊ ಅದರೊಟ್ಟಿಗೆ ಕಮ್ಯುನಿಕೇಟ್ ಮಾಡಿದಾಗ, ಸೊ ಅದರ ಒಂದು ಒಳಗಿರುವಂಥ ಜೀವಕ್ಕೆ ಎಷ್ಟು ಖುಷಿಯಾಗುತ್ತೆ ಅದನ್ನು ನೀವು ಫೀಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ಅನುಭವಿಸಿದಾಗಲೇ ಗೊತ್ತಾಗುವಂಥದ್ದು. ಸೊ ಪ್ರಾಣಿಗಳಿಗೆ ಹೇಗೆ ಜೀವ ಇದೆಯೋ, ಸಸ್ಯಗಳಿಗೂ ಕೂಡ ಅದೇ ರೀತಿ ಒಂದು ಜೀವ ಇದೆ, ಅವುಗಳಿಗೂ ಕೂಡ ಒಂದು ಆತ್ಮವಿದೆ, ಅದು ನಗಾಡುತ್ತೆ, ಮಾತಾಡುತ್ತೆ ಅನ್ನುವಂಥದ್ದು. ಸೊ ಇತ್ತೀಚಿನ ಒಂದು ಸಂಶೋಧನೆಯಲ್ಲಿ ಒಂದು ಲೇಖನವನ್ನು ಕೂಡ ಪ್ರಕಟ ಮಾಡಿದರು. ಏನಂತ ಹೇಳಿದರೆ, ಮ್ಯೂಸಿಕ್ಕಿಗೆ ರೆಸ್ಪಾಂಡ್ ಮಾಡುವಂಥದ್ದು, ಜೊತೆಗೆ ಅವುಗಳಿಗೆ ನೋವಾದಾಗ, ಪೆಟ್ಟಾದಾಗ ಅವುಗಳು ಕೂಡ ಅಳುತ್ತವೆ. ಅವುಗಳಿಂದ ಕೂಡ ಒಂದು ಅಳುವಿನ
ರೂಪದ ಭಾವನೆ ವ್ಯಕ್ತವಾಗುವಂಥ ಫ್ರೀಕ್ವೆನ್ಸಿಗಳನ್ನು ಹೊರಸೂಸುತ್ತೆ ಅನ್ನುವಂಥದ್ದನ್ನು ವಿಜ್ಞಾನಿಗಳ ತಂಡ ಪತ್ತೆ ಹಚ್ಚಿದೆ. ಸೊ ಇಷ್ಟೆಲ್ಲ ಇದೆ ಅಂತ ಹೇಳಿದರೆ ಅರ್ಥ ಏನು, ಅವಕ್ಕೂ ಜೀವ ಇದೆ ಅಂತ ಅಲ್ವಾ. ಸೊ ಆ ಜೀವಗಳನ್ನು ರಕ್ಷಿಸುವಂಥದ್ದು, ಅಟ್ಲೀಸ್ಟು ನಮ್ಮ ಜೀವಮಾನದಲ್ಲಿ ನಮ್ಮ ಪ್ರತಿ ವರ್ಷದ ಬರ್ತಡೇಯನ್ನು ಏನು ಸಂಭ್ರಮದಿಂದ ಆಚರಿಸ್ತೇವೆ, ಆ ಬರ್ತಡೇಯ ನೆನಪಿನಲ್ಲಾದರೂ ಒಂದೊಂದು ಗಿಡ ನೆಟ್ಟರು, ಸೊ ಒಬ್ಬ ವ್ಯಕ್ತಿ ವರ್ಷ ಒಂದೊಂದು ಗಿಡ ನೆಟ್ಟರು ಕೂಡ ಇಷ್ಟ ಆಗುತ್ತೆ. ಒಮ್ಮೆ ಯೋಚನೆ ಮಾಡಿ ನೋಡ್ಬೋದಲ್ವ. ಸಮನ್ವಯತೆ ಕಾಪಾಡಬೇಕು, ಪ್ರಕೃತಿ ನಮಗೆ ಎಲ್ಲರಿಗೂ ಬೇಕು. ಸೊ ಯಾರೋ ಒಬ್ಬರು ಹೇಳ್ತಾ ಇದ್ರು, ಬೇಸಿಗೆಗಾಲ ಬಂದಾಗ ಕಾರನ್ನು ಬೈಕನ್ನು ಪಾರ್ಕ್ ಮಾಡಿ ಇಟ್ಟು ಹೋಗುವಾಗ ಎಲ್ಲಿ ಮರದ ನೆರಳಿದೆ ಅಂತ ಹೇಳಿ ಹುಡುಕ್ತೇವೆ, ಆದರೆ ಮರಗಳನ್ನು ನೆಡಬೇಕು ಅನ್ನುವ ಯೋಚನೆ ನಮ್ಗೆ ಯಾರಿಗೂ ಬರೋದಿಲ್ಲ ಅಂತ. ಈ ಮಾತು ಎಷ್ಟು ಸತ್ಯ ಅಲ್ವಾ. ಸೊ ನಾವು ಯಾವತ್ತೂ ಅದನ್ನ ಯೋಚನೆ ಮಾಡೋದಿಲ್ಲ. ಸೊ ಹುಡ್ಕೊಂಡು ಹೋಗ್ತೇವೆ ನಮಗೆ ಅವಶ್ಯಕತೆ ಇದ್ದಾಗ, ಎಲ್ಲಿ ಕಾಡಿದೆ ಎಲ್ಲಿ ಮರ ಇದೆ ಅಂತ ಹೇಳಿ ಪಾರ್ಕ್ಗಳನ್ನು ಹುಡ್ಕೊಂಡು ಹೋಗ್ತೇವೆ. ಸೊ ಮನಸ್ಸು ಮಾಡಿದರೆ ನಮ್ಮ ಪರಿಸರವನ್ನೇ ಪಾರ್ಕಾಗಿ ಮಾಡ್ಬೋದು. ಸೊ ನಮ್ಮ ಮನೆಯ ವಾತಾವರಣವನ್ನೇ ನಾವು ಒಂದು ಕಾಡಿನ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಷ್ಟೆ. ಸೊ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ, ಯಾವುದನ್ನಾದರೂ ಮಾಡೋದು. ಸೊ ಇದೆಲ್ಲ ನಾವು ಮಾಡಬೇಕಂದ್ರೆ ನಮಗೆ ಫಸ್ಟು ನಮ್ಮ ಮತ್ತು ಪ್ರಕೃತಿಯ ಮಧ್ಯೆ ಇರುವಂಥ ಅವಿನಾಭಾವ ಸಂಬಂಧದ ಅರಿವಾಗಬೇಕು, ಅದರ ಒಂದು ಅವೇರ್ನೆಸ್ ನಮಗೆ ಬರಬೇಕು, ಪ್ರೀತಿಸುವುದನ್ನು ಕಲಿಬೇಕು. ನಮ್ಮ ಪ್ರಕೃತಿಗೆ ಏನು ಮಹತ್ವವನ್ನು ಕೊಡೋದನ್ನು ನಾವು ಕಲಿತಾಗ, ಅವುಗಳೊಟ್ಟಿಗೆ ನಾವು ಕಮ್ಯುನಿಕೇಟ್ ಮಾಡಿದಾಗ ನಮಗೆ ಅದರ ಬೆಲೆ ಖಂಡಿತವಾಗಿಯೂ ಗೊತ್ತಾಗುತ್ತೆ. ಸೊ ಹೀಲಿಯನ್ನು ಯೂಸ್ ಮಾಡುವವರಿಗೆ ಒಂದು ವಿಶೇಷವಾದ ಸೂಚನೆಯನ್ನು ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಕೊಟ್ಟಿದ್ದೆ, ಏನು ಗ್ರೌಂಡಿಂಗ್. ಸೊ ಕಾಲನ್ನು ನೆಲಕ್ಕೆ ತಾಗಿಸುವಂಥದ್ದು. ಆದರೆ ಅದು ಸಾಧ್ಯ ಆಗೋದಿಲ್ಲ, ಯಾಕೆ ಅಂದರೆ ಎಲ್ಲವೂ ಮನೆಗಳು ಕೂಡ ನಾವು ಕಾಂಕ್ರೀಟ್ಕರಣ ಮಾಡ್ಕೊಂಡಿರ್ತೇವೆ. ಸೊ ಆದಷ್ಟು ಓಪನ್ ಗ್ರೌಂಡಲ್ಲಿ ಇದ್ದಾಗ, ಅಥವಾ ತೋಟದಲ್ಲಿ ಅಥವಾ ಮಣ್ಣಿನ ನೆಲದಲ್ಲಿ ಸಾಧ್ಯವಾದರೆ ಚಪ್ಪಲಿಗಳನ್ನು ಉಪಯೋಗಿಸದೆ ನಡೆದಾಡುವಂಥದ್ದು, ಆ ಕಾಲುಗಳು ಭೂಮಿಗೆ ಸ್ಪರ್ಶ ಆಗುವಂತೆ ಇರುವಂಥದ್ದು ಹೀಲಿಯನ್ನು ಉಪಯೋಗಿಸುವಾಗ ನೀವು ಮಾಡ್ಬೋದಾಗಿರುವಂಥದ್ದು. ಜೊತೆಗೆ ನೇಚರ್ ಮಧ್ಯೆ ಇರುವಾಗ ಕೊಹರೆನ್ಸ್ ಪ್ರೋಗ್ರಾಮನ್ನು ರನ್ ಮಾಡಿ, ಅದರ ವಿಶೇಷ ಫ್ರೀಕ್ವೆನ್ಸಿಗಳು ಸಸ್ಯಗಳಿಗೆ, ಅಲ್ಲಿರುವ ಪ್ರಾಣಿ ಪಕ್ಷಿಗಳಿಗೂ ಕೂಡ ಸಂತೋಷವನ್ನು ಕೊಡುತ್ತೆ. ಸೊ ಈ ಒಂದು ಅನುಭವವನ್ನು ನಾನು ಮಾಡಿದ್ದೇನೆ. ಸೊ ಅದರ ಅನುಭವ ಕೂಡ ನನಗೆ ಇದೆ, ನನಗೆ ಅದು ತುಂಬ ಖುಷಿಯನ್ನು ಕೊಟ್ಟಿದೆ. ಸೊ ನೀವು ಕೂಡ ಪ್ರಯತ್ನ ಮಾಡಿ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯೆನ್ಸ್ಗಳನ್ನು ಶೇರ್ ಮಾಡಿ. ಸೊ ಇವತ್ತಿನ ಒಂದು ಕಾನ್ಸೆಪ್ಟ್, ಸೊ ಜಸ್ಟ್ ನೇಚರ್ ನಾವು ಪ್ರೀತಿಸಿದರೆ ಅದು ಕೂಡ ನಮ್ಮನ್ನು ಪ್ರೀತಿಸುತ್ತೆ. ಸೊ ಕೃಷಿಯ ಬಗ್ಗೆ ಹೇಳುವಾಗ ಕೆಲವರು ಹೇಳ್ತಾರೆ, ಭೂಮಿಗೆ ಹಾಕಿದ ಏನು ಹಣ ಯಾವತ್ತೂ ವೇಸ್ಟ್ ಆಗೋದಿಲ್ಲ ಅಂತ. ಅದು ನಿಜ, ಬಟ್ ಅದನ್ನು ನಾವು ಫಲವತ್ತಾಗಿ ಮಾಡಲಿಕ್ಕೆ ಒಂದು ಸಾವಯವ ವಿಧಾನಗಳನ್ನು ಬಳಸಿದವರು ಎಲ್ಲ ಕಡೆ ಕೂಡ ಗೆದ್ದಿದ್ದಾರೆ, ಇದು ಸತ್ಯ. ಸೊ ಅದರ ಅರಿವು ನಮಗೆ ಇರಬೇಕಷ್ಟೆ. ಸೊ ಕಾನ್ಷಿಯಸ್ ಅಂತ ಹೇಳ್ತೇವೆ, ಯಾವುದನ್ನೇ ಮಾಡಿದರೂ ಕೂಡ ಪ್ರಜ್ಞಾಪೂರ್ವಕವಾಗಿ ಮಾಡುವಂಥ ಒಂದು ಮನಸ್ಥಿತಿ ಇದ್ದಾಗ ಮಾತ್ರ ಅದೆಲ್ಲವೂ ಕೂಡ ಸಾಧ್ಯವಾಗುತ್ತೆ. ಸೊ ಹೀಲಿಯ ಇನ್ನರ್ ಸರ್ಕಲ್ ಕಾಲಲ್ಲಿ ಯಾವಾಗಲೂ ಕೂಡ ಹೀಲಿ ಮಾತ್ರ ಇರ್ತಿತ್ತು. ಬಟ್ ಇವತ್ತಿನ ಒಂದು ಸಬ್ಜೆಕ್ಟ್ ಡಿಫ್ರೆಂಟ್ ಆದ ನನ್ನ ಒಂದು ಒಪಿನಿಯನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಸೊ ಸ್ಟೇ ಕನೆಕ್ಟೆಡ್ ವಿತ್ ನೇಚರ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ಅದು ಯಾವಾಗಲೂ ನಿಮಗೆ ಸಂತೋಷವನ್ನು, ಸಮಾಧಾನವನ್ನು ಕೊಡುವಂಥ ಒಂದು ತಾಣವಾಗಿರುತ್ತೆ. ಸೊ ದಿಸ್ ಈಸ್ ಮೈ ಲವ್ಲಿ ಪ್ಲೇಸ್. ಸೊ ಮೈ ಮದರ್ ಹೋಮ್. ಬಟ್ ಈ ಎನ್ವೈರ್ನಮೆಂಟ್ ನನಗೆ ನಮ್ಮ ಏರಿಯಾದಲ್ಲಿ ಸಿಗಲ್ಲ. ಬಟ್ ಅದಕ್ಕೆ ಆಲ್ಟರ್ನೇಟ್ ಆಗಿ ಬೇರೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಅದರ ಪ್ರಯತ್ನದಲ್ಲಿ ನಾವು ಯಾವಾಗಲೂ ಇರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಜೈ ಗುರುದೇವ್. ನಮಸ್ತೆ.